ಹಲೋ ಗೈಸ್, ವೆಲ್ಕಮ್ ಟು ರಿಸ್ಕ್ಯೂಬರ್ಡ್ ಡೇಟಾ ಲ್ಯಾಬ್ಸ್. ಇವತ್ತಿನ ಕೇಸ್ ಬಂದಿದೆ ಡಬ್ಲ್ಯೂ ಡಿ ಚಾರ್ಜರ್ ಫ್ಯಾಮಿಲಿ ಹಾರ್ಡ್ ಡ್ರೈವ್ 2 ಬಿದ್ದಿದ್ದು. ಬೈ ಮಿಸ್ಟೇಕ್ ಕಸ್ಟಮರ್ ಹಾರ್ಡ್ ಡ್ರೈವ್ನ ಕೆಳಗಡೆ ಬೀಳಿಸಿದ್ದಾರೆ. ಕೆಳಗಡೆ ಬಿದ್ದ ಮೇಲೆ ಮತ್ತೆ ಸಿಸ್ಟಮ್ ಕನೆಕ್ಟ್ ಮಾಡಿ ಪವರ್ ಅಪ್ ಮಾಡಿದ್ದಾರೆ. ಕ್ಲಿಕ್ಕಿಂಗ್ ನಾಯ್ಸ್ ಬಂದಿದೆ ಹಾರ್ಡ್ ಡಿಸ್ಕಲ್ಲಿ, ಮತ್ತು ಡಿಟೆಕ್ಟೂ ಆಗಿಲ್ಲ ಸಿಸ್ಟಮಲ್ಲಿ. ಸೊ ಅವ್ರ ಫ್ರೆಂಡ್ಸ್ ಯಾರೋ ಹೇಳಿದ್ದಾರೆ ಬೇರೆ ಹೈಯರ್ ಕಾನ್ಫಿಗರೇಷನ್ ಸಿಸ್ಟಮ್ ಕನೆಕ್ಟ್ ಮಾಡಿದ್ರೆ ಹಾರ್ಡ್ ಡಿಸ್ಕ್ ಓಪನ್ ಆಗುತ್ತೆ ಅಂತೇಳಿ. ಅವ್ರು ಮಲ್ಟಿಪಲ್ ಟೈಮ್ಸು ಮಲ್ಟಿಪಲ್ ಸಿಸ್ಟಮ್ಸ್ಗೆ ಕನೆಕ್ಟ್ ಮಾಡಿ ಹಾರ್ಡ್ ಡ್ರೈವ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲೂ ಓಪನ್ ಆಗಿಲ್ಲ, ಸೌಂಡ್ ಜಾಸ್ತಿನೇ ಆಗಿದೆ. ಸೊ ಅದಾದಮೇಲೆ ನಮ್ಮ ಹತ್ರ ತೊಗೊಂಡು ಬಂದಿದ್ದಾರೆ. ಆ ಹಾರ್ಡ್ ಡ್ರೈವ್ನ ನಾವು ಫಿಸಿಕಲನ್ನು ಓಪನ್ ಮಾಡಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಅದು ಪ್ಲ್ಯಾಟರ್ ಸ್ಕ್ರ್ಯಾಚಸ್ ಆಗಿದೆ ಅಂತೇಳಿ. ಡೇಟಾ ತುಂಬ ಇಂಪಾರ್ಟೆಂಟ್ ಇತ್ತು ಅಂತಂದರೆ ಕಸ್ಟಮರ್ಸು ಆದಷ್ಟು ಕೆಳಗಡೆ ಬಿದ್ದ ಮೇಲೆ ಹಾರ್ಡ್ ಡ್ರೈವು ಅದನ್ನು ಮತ್ತೆ ಸಿಸ್ಟಮ್ ಕನೆಕ್ಟ್ ಮಾಡದೇ ಇರೋದಕ್ಕೆ ಟ್ರೈ ಮಾಡಿ. ಡೈರೆಕ್ಟ್ ಯಾವುದಾದ್ರು ಡೇಟಾ ರಿಕವರಿ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಪದೇ ಪದೇ ಸಿಸ್ಟಮ್ಗೆ ಕನೆಕ್ಟ್ ಮಾಡೋದ್ರಿಂದ ಪ್ಲ್ಯಾಟರ್ ಸ್ಕ್ರ್ಯಾಚಸ್ ಆಗುತ್ತೆ. ಪ್ಲ್ಯಾಟರ್ ಸ್ಕ್ರ್ಯಾಚ್ ಆಯಿತು ಅಂತಂದರೆ ಡೇಟಾ ರಿಕವರಿ ಚಾನ್ಸಸ್ಸೇ ಇಲ್ಲ, ಡೇಟಾ ರಿಕವರಿ ಪಾಸಿಬಲ್ ಇಲ್ಲ ಪ್ಲ್ಯಾಟರ್ ಸ್ಕ್ರ್ಯಾಚ್ ಆದರೆ. ನೆಕ್ಸ್ಟ್ ಟೈಮ್ ಇಂಪಾರ್ಟೆಂಟ್ ಡೇಟಾ ಇತ್ತು ಅಂದರೆ ಹಾರ್ಡ್ ಡಿಸ್ಕ್ ಕೆಳಗಡೆ ಬಿದ್ದ